ನಿತ್ಯೋತ್ಸವ ನಿತ್ಯೋತ್ಸವ. ಪ್ರತಿಭಾ 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 ಹಲೋ ಹಲೋ ಹೆಲ್ಪ್ ಹೆಲ್ಪ್ ಪ್ಲೀಸ್ somebody come somebody please come somebody please help help hello help help please somebody come somebody please come help 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 ಪ್ರತಿಭಾ 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 ಏನಾಯ್ತು ಮಿಸ್? ಕುತ್ಕೊಳ್ಳಿ ಬನ್ನಿ. ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ನನಗೇನು ಆಗ್ಲಿಲ್ಲ, ನಿಮ್ಗೇನೋ ಆಯ್ತು ಅನ್ಕೊಂಡೆ. ನನಗೇನಾಗಿದೆ? ನಾನು ಹೀಗೆ ಕಡಲ ತೀರದಲ್ಲಿ ಶವಾಸನದಲ್ಲಿ ಮಲಗಿ ಶುದ್ಧವಾದ ಗಾಳಿನ ಹೀರ್ಕೋತಾ ಇದ್ದೆ. ಉಸಿರಾಟ ತೊಂದರೆ ಏನೋ ಅನ್ಕೊಂಡೆ. ನನಗೆ ಉಸಿರಾಟ ತೊಂದರೆ ಇದೆ ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ನೀವು ನನ್ನನ್ನು ಕ್ಷಮಿಸಬೇಕು. ನಾನು ನಿಮ್ಮ ಬಳಿ ಇದ್ದ ಮಾತ್ರೆ ನೋಡಿದೆ. ಯಾಕೋ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಅನ್ನಿಸಿ ಸಂಶಯ ಬಂತು. ನಮ್ಮ ಡಾಕ್ಟ್ರಿಗೆ ಫೋನ್ ಮಾಡಿ ಕೇಳಿದೆ, ಇದು ಯಾತಕ್ಕೆ ಯಾವುದಕ್ಕೆ ಅಂತ. ಅವರೆಲ್ಲ ಹೇಳಿದರು. ಬಹುಶಃ ನಾನು ಹಾಗೆ ಮಾಡಬಾರ್ದಿತ್ತೇನೋ. ಆದರೆ ನೀವು ಏನು ಹೇಳಲಿಲ್ಲ. ಆದರೆ ನಿಮ್ಮ ಬಗ್ಗೆ ಇದ್ದ ಕಾಳಜಿ ನನಗೆ ಹಾಗೆ ಮಾಡಿಸ್ತು. ಇಷ್ಟು ದೊಡ್ಡ ಸಂಕಟ ಹೊಟ್ಟೆಯಲ್ಲಿ ಇಟ್ಕೊಂಡು ನಗ್ನಗ್ತಾ ಇರ್ತೀರಲ್ಲ, ದಟ್ಸ್ ಗ್ರೇಟ್. ಆದರೆ ಇದನ್ನ ನೀವು ನನ್ನ ಜೊತೆ ಹಂಚ್ಕೊಳ್ಬಹುದಾಗಿತ್ತು. ಬಹುದಾಗಿತ್ತು. ನೀವು ತುಂಬಾ ಸೂಕ್ಷ್ಮ ಮನಸ್ಸಿನವರು. ಹೇಳಿ ಯಾಕೆ ಘಾಸಿ ಮಾಡೋದು ಅಂತ ಹೇಳಲಿಲ್ಲ ಅಷ್ಟೇ. ಮಯಸ್ಟೇನಿಯಾ ಗ್ರೇವಿಸ್ ಅನ್ನೋ ಕೆಟ್ಟ ಕಾಯಿಲೆ ಜೊತೆನಲ್ಲಿ ಗಟ್ಟಿ ಮನಸ್ಸಿನಿಂದ ಬಾಳ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ದಿನ ಒಂದು ಸ್ಟಿರಾಯ್ಡ್ ಟ್ಯಾಬ್ಲೆಟ್ ತಗೋಬೇಕು ಅಷ್ಟೇ. ಚಿಂತೆ ಮಾಡಬೇಡಿ MS, ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ. ಇನ್ನು ನಾನು ನಿಮ್ಮ ಹತ್ರ ಮುಚ್ಚಿಡುವಂಥದ್ದು ಏನೂ ಇಲ್ಲ. ಬದುಕಿನ ಬಾಕಿ ದಾರಿಯನ್ನ ನಿಮ್ ಜೊತೆನೆ ನಡಿಬೇಕಲ್ಲ. ಸಹ ಪ್ರಯಾಣಿಕನ ಹತ್ರ ಸತ್ಯ ಮುಚ್ಚಿಡೋ ಹಾಗಿಲ್ಲ. ಥ್ಯಾಂಕ್ ಯು, ಚೆನ್ನಾಗಿ ಹೇಳಿದ್ರಿ. ಸಹ ಪ್ರಯಾಣಿಕ.
ನಾನು ಊರು ಬಿಡೋಕೆ ಮುಂಚೆ ಒಂದು ತೀರ್ಮಾನ ಮಾಡಿದೆ. ನನ್ನ ಪುಟ್ಟ ಮೊಮ್ಮಗಳು ವರ್ಷ ಬಿಟ್ಟು ನನಗೋಸ್ಕರ ಕಾಯುವವರು ಯಾರೂ ಇಲ್ಲ. ಈ ಪ್ರಯಾಣ ಈಗ ಆರಂಭ ಆಗಿದೆ ಅಷ್ಟೇ. ಇನ್ನು ಬಹಳ ದೂರ ನಿರಂತರವಾಗಿ ಸಾಗಬೇಕು. ನೀವೇ ಹೇಳಿದ ಹಾಗೆ ವರ್ತಮಾನದ ಸುಖ ಇರಬೇಕು ನಾವು. ಎಂಥ ಕಾಕತಾಳೀಯ. ನನಗೋಸ್ಕರನೂ ಅಲ್ಲಿ ಯಾರೂ ಕಾಯೋರಿಲ್ಲ. ಇನ್ನು ಈ ನಮ್ಮ ಪ್ರಯಾಣಕ್ಕೆ ಅಂತ್ಯನೂ ಬೇಡ, ಗುರಿನೂ ಬೇಡ. ಕಾಲು ದಣಿಯೋವರೆಗೆ, ಉಸಿರು ನಿಲ್ಲೋವರೆಗೆ ನಡೀತಾನೇ ಇರೋಣ, ಪ್ರಯಾಣ ಮಾಡ್ತಾನೇ ಇರೋಣ. ಈ ಊರಿನಲ್ಲಿ ಇದು ನಮ್ಮ ಕೊನೆ ಸಂಜೆ. ನಾಳಿನ ಸೂರ್ಯೋದಯ ಬೇರೆ ಊರಿನಲ್ಲಿ. ನಿನ್ನೆ ಕಾಯ್ತಿದ್ದೆ. ನಿಂಗೆ ಬಾಡಿಗೆ ಮನೆ ಸಿಕ್ತಾ? ಬಾಡಿಗೆ ಮನೆ ಬಿಡ, ಅದ್ ಯಾವ ದೊಡ್ಡ ವಿಷಯ? ಅದನ್ನ ಬಿಟ್ರೆ ಬೇರೆ ಯಾವ್ದು ನಂಗೆ ದೊಡ್ಡ ವಿಷಯ ಅಲ್ಲ. ಇಷ್ಟೊಂದು ತಾಳ್ಮೆ ಕಳ್ಕೊಂಡ್ರೆ ಹೇಳ್ಬಿಡ್ತೀರಣ್ಣ. ಅಣ್ಣ, ನೀನು ನಿಧಾನವಾಗಿ ಅಪ್ಪನ ಥರನೇ ಮಾತಾಡಕ್ ಶುರು ಮಾಡಿದ್ಯಾ. ಮನೆ ಅಗ್ನಿಕುಂಡ ಆಗಿದೆ. ನಿಮ್ಮ ಅಣ್ಣ ಅದಕ್ಕೆ ಯಾವಾಗ ಮನೆ ಬಿಟ್ಟು ಹೋಗ್ತಾರೆ ಅಂತ ಮೇಘ ಒಂದೇ ಸಮನೆ ಪ್ರಾಣ ತಿಂತಿದ್ದಾಳೆ. ನಾವು ಆ ಮನೆ ಬಿಡೋ ಪ್ರಶ್ನೆನೇ ಇಲ್ಲ. ಒಟ್ಟಿಗೆ ಇರ್ತೀವಿ ಶಾಶ್ವತವಾಗಿ. ಶಾಶ್ವತವಾಗಿ ನಿನ್ ಜೊತೆ? ಇದು ಬೆಂಗಳೂರಣ್ಣ. ಒಂದಿನ ಸರಿ, 2 ದಿನ ಸರಿ, ವಾರಗಟ್ಲೆ, ತಿಂಗ್ಳುಗಟ್ಲೆ. ನಿನ್ಗೆಲ್ಲೋ ತಲೆ ಕೆಟ್ಟಿದೆ ಅಷ್ಟೇ. ನೀನ್ ಏನು ಬೇಕಾದ್ರೂ ಅನ್ನು, ನಾನು ಲತಾ ಆ ಮನೆಯಲ್ಲೇ ಇರ್ತೀವಿ. ಅಂದ್ರೆ ಅರ್ಧ ಬಾಡಿಗೆ ಕಟ್ಟಿ ನಮ್ಮನೇಲೆ ಕ್ಯಾಂಪ್ ಮಾಡೋ ಪ್ರಯತ್ನ ಮಾಡ್ತಿದ್ಯಾ? ಬಾಡಿಗೆನೂ ಇಲ್ಲ, ಬಂಕನೂ ಇಲ್ಲ, ಸುಮ್ಮನೆ ಇದ್ದು ಬಿಡೋದು ಅಷ್ಟೇ. ಇರ್ದೇ ಏನ್ ಮಾಡ್ತೀಯ? ಇಷ್ಟು ದಿನ ಬಿಟ್ಟಿಯಾಗಿದ್ದವನು ಈಗೇನು ನೀನೇ ಹೋಗ್ತೀಯಾ ಇಲ್ಲ ಕುಕ್ಕೆ ಹಿಡಿದು ದಬ್ಲೋ ಅಂತ ಕೇಳ್ತಿದ್ಯಾ? ಹಲೋ, ನಾನು ನಿನ್ನ ಒಡಹುಟ್ಟಿದ ಅಣ್ಣ. ಮೇಲಾಗಿ ನಾವಿಬ್ರು ಭಾಸ್ಕರ್ ರಾಯರು ಅನ್ನೋ ಮಹಾನ್ ವ್ಯಕ್ತಿಗಳ ಮಕ್ಕಳು. ಸಾಕು. ಆ ಮಹಾನ್ ವ್ಯಕ್ತಿ ಭಾಸ್ಕರ್ ರಾಯರ ಪುರಾಣ ಕೇಳಿ ಕೇಳಿ ಕಿವಿ ತೂತ್ ಬಿದ್ದಿದೆ. ಹಾದಿ ಬೀದಿಲ್ ಹಗರಣ ಮಾಡಿ ನಮ್ಗೆ ಅವಮಾನ ಮಾಡಿ ಹನಿಮೂನ್ಗೆ ಹೋದ್ರು. ಶ್ರಾವಣ, ಕಿರ್ಚ್ಬೇಡ. ಅವ್ರನ್ನ ಇಷ್ಟು ದಿನ ಮನೇಲಿ ಇಟ್ಕೊಂಡಿದ್ದೆ ತಪ್ಪಾಗೋಯ್ತು. ಈಗ ಅವ್ರ ಜಾಗಕ್ಕೆ ನೀನ್ ಬಂದೆ. ಇಷ್ಟು ದಿನ ಅವ್ರ ಬಿಟ್ಟಿ ಭಾಷಣ ಕೇಳಿಸ್ಕೊತಿದ್ದೆ. ಈಗ ನಿಂದು. ನನ್ಗೆ ಅಪ್ಪನೂ ಬೇಡ, ಅಣ್ಣನೂ ಬೇಡ, ಯಾರು ಬೇಡ. ದಯವಿಟ್ಟು ನನ್ನ ಮನೆ ಖಾಲಿ ಮಾಡು. ಮನೆ 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 ಯಾವ ಮನೆ? ನಾನು ಹೀಗೇ ಮೆರೀತಿದ್ದೆ. ನನ್ನ ಸ್ವಂತ ಮನೆನೇ ಎಗರ್ಕೊಂಡು ಹೋಯ್ತು. ಇನ್ನು ನೀನು ಬಾಡಿಗೆ ಮನೇಲಿ ಇದ್ಯಾ. ಬಾಡಿಗೆ ಮನೇಲಿ ಇದ್ಕೊಂಡೆ ಇಷ್ಟೊಂದು ಬಡಾಯಿನ? ನಿನಗೂ ಮೇಘಂಗೂ ಯಾವ ವ್ಯತ್ಯಾಸನೂ ಇಲ್ಲ. ಆದ್ರೆ ನಿನಗಿಂತ ಅವಳೇ ಒಂಚೂರು ವಾಸಿ. ಇರೋದನ್ನ ನೇರವಾಗಿ ಹೇಳ್ಬಿಡ್ತಾರೆ. ನೀನು ಒಳಗೊಂದು ಹೊರಗೊಂದು. ಇವರಿಗೆ ಹಿಪೋಕ್ರೆಟ್. ನಿಂತರ ಕರಪ್ಟ್ ಆಗಿರೋದಕ್ಕಿಂತ ಹಿಪೋಕ್ರೆಟ್ ಆಗೋದೇ ವಾಸಿ. ಲಂಚ ಹೊಡೆದು ಕೈ ಕಾಲು ಮುರ್ಸ್ಕೊಂಡು ನನ್ನ ಮನೇಲಿ ಜಾಂಡ ಹೊಡಿದ್ ನೀನು. ನನಗ್ ಉಪದೇಶ ಮಾಡಕ್ ಬರ್ಬೇಡ. ನಾನಾದ್ರೂ ಅಪ್ಪಗೆ 4 ದಿನ ಅನ್ನ ಹಾಕಿದೀನಿ. ನೀನೇನ್ ಮಾಡಿದ್ಯಾ? ಹೆತ್ತ ತಂದೆಗೆ ತನ್ನ ಹಾಕಿದ್ದನ್ನೇ ಕೊಚ್ಕೋತಿಯಲ್ಲ. ಮನುಷ್ಯತ್ವ ಇದೆಯೇನೋ ನಿನಗೆ? ಹೌದು, ನಾನು ಕರೆಕ್ಟ್ ಆಗಿದ್ದೆ. ಅದಕ್ಕೆ ಶಿಕ್ಷೆನೂ ಅನುಭವಿಸಿದ್ದೀನಿ, ಪಶ್ಚಾತ್ತಾಪ ಪಟ್ಟಿದ್ದೀನಿ. ಮೇಲಾಗಿ ಸ್ವಾಭಿಮಾನಿಯಾಗಿದ್ದೀನಿ. ಸ್ವಾಭಿಮಾನಿ ಆದವನು ನನ್ನ ಮನೇಲೆ ಯಾಕೆ ಊಟ ಹೊಡ್ಕೊಂಡು ಕೂತಿದ್ಯಾ? ತೊಳಗ್ ಹೋಗು. ಅಪ್ಪ ಹೋಗ್ ದಾರಿಲೆ ನೀನು ಹೋಗು. ಹೋಗ್ದಿದ್ರೆ ನಾನೇ ಬೇರೆ ಮನೆಗೆ ಹೋಗ್ತೀನಿ. ನಿನ್ ಜೊತೆ ಮಾತ್ರ ಇರಲ್ಲ. ಆ ಮನೇಲಿ ಬಾಡಿಗೆ ಕೊಟ್ಕೊಂಡು ಇದ್ಕೋ. ಆ ಓನರು ಅಮೆರಿಕದಲ್ಲಿ ಇದ್ದಾರೆ. ಸರಿಯಾಗಿ ಅವ್ರ ಅಕೌಂಟಿಗೆ ರೆಂಟ್ ಪಾವತಿ ಮಾಡು.
ಆ ಮನೆಯಲ್ಲಿ ನಾನು ಇರ್ತೀನಿ, ನೀನು ಇರ್ತೀಯ. ಆದ್ರೆ ರೆಂಟ್ ಮಾತ್ರ ಪಾವತಿ ಮಾಡೋಲ್ಲ. ಇದೇನೋ ನಿನ್ ಸ್ವಾಭಿಮಾನ? ಕಾಲದಿಂದ ಲಂಚ ಹೊಡೆದ ಕೈ ಈಗ ಸುಮ್ನೆ ಇರತ್ತಾ? ರೆಂಟು ಕೊಡಲ್ವಂತೆ, ಬಿಟ್ಟಿ ವಾಸ ಮಾಡ್ತಾನಂತೆ. ಏನ್ ನಿಮ್ಮ ಅಪ್ಪನ ಆಸ್ತಿ ನೋಡು. ಹೌದು ಮುಟ್ಟಾಳ, ಅಪ್ಪನ ಆಸ್ತಿನೇ. ಅಮೆರಿಕಾದಲ್ಲಿರೋ ಓನರ್ ಹತ್ರ ಅಪ್ಪ ಮನೇನ ಖರೀದಿ ಮಾಡಿ ನಮ್ಮಿಬ್ಬರಿಗೂ ಬಿಲ್ ಮಾಡಿಟ್ಟು ಹೋಗಿದ್ದಾರೆ. ಮೇಲ್ಗಡೆ ಇರೋ ಭಾಗ ನಿಂದು, ಕೆಳಗಡೆ ಇರೋ ಭಾಗ ನಂದು. ಈಗಷ್ಟೇ ವಕೀಲರು ಬಂದು ಹೋದ್ರು, ನೀನ್ ಬರೋದನ್ನೇ ಕಾಯ್ತಾ ಇದ್ದೆ. ಇಲ್ಲಿ ನೋಡು, ಅಪ್ಪ ಮಾಡಿಟ್ಟಿರೋ ಬಿಲ್. ಐ ಆಮ್ ಸಾರಿ ಅಣ್ಣ. ನಿನ್ಗೂ ಅಪ್ಪಂಗೂ ಏನೇನೋ ಅಂದ್ಬಿಟ್ಟೆ. ನನಗೂ ನಿನ್ ಹತ್ರ ಅನ್ಸ್ಕೋಬೇಕು ಅಂತಿತ್ತು. ಹೊಟ್ಟೆನಲ್ಲಿರೋದನ್ನೆಲ್ಲ ಕಾರ್ಕೊಂಡ್ಬಿಡ್ಲಿ ಅಂತ ಸುಮ್ಮನೆ ಇದ್ದೆ. ಹೋಗೋಕ್ ಮುಂಚೆ ಅಪ್ಪ ನಮ್ಮಿಬ್ಬರಿಗೂ ಒಂದು ನೆಲೆ ಮಾಡಿಟ್ಟು ಹೋಗಿದಾರೋ. ಅಣ್ಣ, ಅಪ್ಪ ಎಲ್ಲೇ ಇದ್ರು ಪತ್ತೆ ಮಾಡಿ ಕರ್ಕೊಂಡ್ ಬಂದು ಇನ್ಮೇಲೆ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಯಾಕೆ ಮನೆ ಕೊಟ್ರು ಅಂತಲಾ? ಬೇಡ ಶ್ರವಣ, ಅಪ್ಪನ ಸ್ವಾತಂತ್ರ್ಯಕ್ಕೆ ನಾವು ಅಡ್ಡಿ ಬರೋದು ಬೇಡ. ಬೇಕು ಅನಿಸ್ದಾಗ ಅಪ್ಪನೇ ಬರ್ತಾರೆ. ಅದು ನಿಜ. ಏನ್ ಯೋಚನೆ ಮಾಡ್ತಿದ್ಯೋ? ಮೇಘ ಬಗ್ಗೆ. ಅವಳದು ಸಂಕುಚಿತ ಮನ್ಸು. ನನ್ನನ್ನು ಸಣ್ಣದಾಗಿ ಯೋಚನೆ ಮಾಡೋ ಹಾಗೆ ಮಾಡ್ಬಿಟ್ಲು. ಅಯ್ಯೋ, ಒಂದ್ಸರಿ ಕೇಳ್ಬಿಡೋ ಮಾರಾಯ, ಆಮೇಲೆ ಗಲಾಟೆ ಮಾಡಬಾರ್ದು. ಕೆಳಗಡೆ ಅಡಿಗೆ ಮನೆ ಚಿಕ್ಕದು, ಮೇಲ್ಗಡೆ ದೊಡ್ಡದು ಅಂತ. ಅವಳಿಗೆ ಯಾವ್ದು ಬೇಕೋ ಅದು ತಗೊಳ್ಳಿ. ಧರ್ಮಕ್ ಬೆಟ್ಟಿ ಕೊಟ್ರೆ ಹಿತ್ಲು ಹೋಗಿ ಮೊಳ ಹಾಕಿದ್ರಂತೆ. ನನ್ನನ್ನ ಕ್ಷಮಿಸಿ. ನಾನು ನಿಮ್ಗೆ ಹರ್ಟ್ ಮಾಡಿದ್ದೀನಿ. ನಿಮ್ ಮಾತು ನಿಜ. ಈ ಜನರೇಷನ್ ಅವರು ಹಿರಿಯರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲ ಸೋಲ್ತಾ ಇದ್ದೀವಿ. ನೀವು ನನ್ನ ಕಣ್ ತೆರೆಸಿದ್ರಿ. ನಿಜ ಹೇಳಬೇಕು ಅಂದ್ರೆ ನಾನು ಮೊದಲು ನಮ್ಮ ತಾಯಿನ ನೋಯಿಸ್ತಿದ್ದೆ. ನನ್ನ ಹೆಂಡತಿಯ ಸ್ಟುಪಿಡಿಟಿಗಳೇ ಅದಕ್ಕೆಲ್ಲ ಕಾರಣವಾಗಿತ್ತು. ಆದ್ರೆ ಆಮೇಲೆ ನಾನು ಬದಲಾದೆ. ನನ್ನ ತಾಯಿನೇ ನನ್ನ ಟೀಚರ್, ನನ್ನ ಫಿಲಾಸಫರ್. ಅಪ್ಪ ಮನೆ ಬಿಟ್ಟು ಹೋದ್ಮೇಲೆ ನನ್ಗವ್ರ ವ್ಯಾಲ್ಯೂ ಅರ್ಥ ಆಗ್ತಿದೆ. ಅವ್ರ ಪ್ರತಿ ಮಾತಿನ ಅರ್ಥ ಈಗ ಗೊತ್ತಾಗ್ತಿದೆ. ಹೆಂಡತಿ ತಾಳಕ್ ಕುಣಿತ ನಾನು ಅವ್ರನ್ನ ಕಡೆಗಣಿಸ್ಬಿಟ್ಟೆ. ಈಗ್ಲಾದ್ರೂ ನಿಮ್ಗೆ ರಿಯಲೈಸ್ ಆಯ್ತಲ್ಲ, ಅಷ್ಟು ಸಾಕು. ಈ ಬದುಕಿನ ವಿಪರ್ಯಾಸ ಏನು ಗೊತ್ತಾ? ಸರಿಯಾಗಿರೋರ್ನ ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ 90 ಭಾಗ ಜೀವನ ಖರ್ಚಾಗ್ಬಿಟ್ಟಿರುತ್ತೆ. ಇನ್ನು 10 ಭಾಗ ಸರಿಯಾಗಿ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಅಷ್ಟರಲ್ಲಿ ಜೀವನನೇ ಮುಗಿದು ಹೋಗಿರುತ್ತೆ. ನಮ್ಮಪ್ಪ ನಿಮ್ಮಮ್ಮ ಇಬ್ರು ಫ್ರೆಂಡ್ಸ್ ಆಗಿದ್ದಾರೆ. ನಾವ್ಯಾಕೆ ಶತ್ರುಗಳಾಗಿರ್ಬೇಕು? ಇನ್ಮೇಲೆ ನಾವು ಫ್ರೆಂಡ್ಸ್ ಆಗಿರೋಣವಾ? ವೈ ನಾಟ್? ಅವರಿಬ್ರು ಬರೋದನ್ನ ನಾವು ಪ್ರೀತಿಯಿಂದ ಎದುರು ನೋಡೋಣ.
ನನ್ನನ್ನ ಸ್ಫೋಟಕ ಸುದ್ದಿಯ ಮೂಲವನ್ನಾಗಿ ಮಾಡಿದ್ದೀರಿ. ನಾನು ಚರ್ಚೆಯ ವಸ್ತುವಾಗಿದ್ದೀನಿ ಅಂತ ತಿಳಿದು ಆಶ್ಚರ್ಯ ಆಗಿದೆ. ತುಂಬಾ ನೋವಾಗಿದೆ. ಯಾವುದೇ ಅಕ್ರಮ ಅನ್ಯಾಯ ಮಾಡಿಲ್ಲದ ನಾನು ಯಾರಿಗೂ ಸ್ಪಷ್ಟೀಕರಣ ಕೊಡಬೇಕಾದ ಅಗತ್ಯ ಇಲ್ಲ. ಆದ್ರೆ ನನ್ನಂತೆ ಅನೇಕರು ಅನಗತ್ಯವಾಗಿ ಸುದ್ದಿಯ ಬೇಟೆಗೆ ಬಲಿಯಾಗಿರೋದ್ರಿಂದ ಹಲವರ ಕಣ್ಣು ತೆರೆಸೋ ಪ್ರಯತ್ನ ಮಾಡಬೇಕಾಗಿದೆ. ನಾನು ನನ್ನ ಗೆಳೆಯನ ಜೊತೆ ಪ್ರವಾಸ ಹೋದ್ರೆ ಯಾರಿಗೇನ್ ಕಷ್ಟ? ನಾನು ಅಥವಾ ನನ್ನಂಥ ಮಧ್ಯವಯಸ್ಕರು ವಿಹಾರ ಹೋಗೋದೇ ತಪ್ಪ? ನಮ್ಮ ಸ್ವಂತ ಹಣದಲ್ಲಿ ನಮ್ಮ ಅಭಿರುಚಿಯ ಪ್ರಕಾರ ನಾವು ಪ್ರವಾಸ ಹೋದ್ರೆ ಏನ್ ತಪ್ಪು? ನಾನು ನನ್ನ ಗೆಳೆಯರಾದ MS ಭಾಸ್ಕರ್ ರಾಯರು ಪ್ರವಾಸದಲ್ಲಿದ್ದೇವೆ. ಅದು ನಮ್ಮ ಹಕ್ಕು. ನಾವು ಎಲ್ಲಿದ್ದೇವೆ, ಯಾವಾಗ ಬರ್ತೇವೆ ಅಂತ ಯಾರಿಗೂ ವಿವರಣೆ ಕೊಡೋ ಅಗತ್ಯ ಇಲ್ಲ. ನಮ್ಮಂಥ ಸಾಮಾನ್ಯ ಜನರ ಖಾಸಗಿ ಜೀವನದ ಬಗ್ಗೆ ಕಟ್ಟುಕತೆನ ಸೃಷ್ಟಿಸಿ ಪ್ರಚಾರ ಮಾಡೋದು, ಆ ಪ್ರಚಾರವನ್ನ ನೋಡಿ ಆನಂದಿಸೋದು, ಇವೆಲ್ಲ ನಾಚಿಕೆಗೇಡಿನ ಕೆಲಸ. ಗಂಡ ಹೆಂಡಿರಲ್ಲದ ಇಬ್ರು ಒಳ್ಳೆಯ ಗೆಳೆಯರಾಗಬಾರ್ದೆ? ಸ್ನೇಹ ಅನ್ನೋದು ಎಲ್ರಿಗೂ ಎಲ್ಲ ವಯಸ್ಸಿನಲ್ಲೂ ಬೇಕಾಗೋದಿಲ್ವೇ? ಯಾಕಿಷ್ಟು ಸಣ್ಣತನ? ನಮ್ಮ ಬದುಕಿನಲ್ಲಿ ಮೂಗು ತೂರಿಸೋ ಹಕ್ಕು ಯಾರಿಗೂ ಇಲ್ಲ. ಬಂದಿತೋ ಬಂದಿತು ನಿತ್ಯೋತ್ಸವ ನಿತ್ಯೋತ್ಸವ. ಮರಳಿತೋ ಮರಳಿತು ನಿತ್ಯೋತ್ಸವ ನಿತ್ಯೋತ್ಸವ. ಇಪ್ಪತ್ತರೀಚೆಗೂ ಅರವತ್ತರಾಚೆಗೂ ಕಾಲಾತೀತವು ಕಾಮನ ಬಿಲ್ಲಿದು ಮೆರವಣಿಗೆ ಬಂತು ನಿತ್ಯೋತ್ಸವ. ಬಹುವರ್ಣದ ನಿತ್ಯೋತ್ಸವ. ಹೊಳೆದಂಡೆಯಲ್ಲಿ ಸಿಕ್ಕಂಥ ಬಂಗಾರದ ಮೀನು, ಮುಂಜಾನೆಯು ಹೊಡೆದಂಥ ಲಾಟರಿಯು ನೀನು. ಹೊಳೆದಂಡೆಯಲ್ಲಿ ಸಿಕ್ಕಂಥ ಬಂಗಾರದ ಮೀನು, ಮುಂಜಾನೆಯು ಹೊಡೆದಂಥ ಲಾಟರಿಯು ನೀನು. ನೀ ನನಗೆ ಬಹುಮಾನ, ನಾನಿನಗೆ ವರದಾನ. ನಿತ್ಯೋತ್ಸವ 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 ನಿತ್ಯೋತ್ಸವ.